ಪ್ರೀತಿಸಿ ಮದುವೆಯಾದ ನವ ಜೋಡಿಗಳಿಗೆ ಯುವತಿ ಮನೆಯವರು ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬೀದರ್ ಎಸ್ಪಿ ಕಚೇರಿಗೆ ರಕ್ಷಣೆ ಕೋರಿ ನವ ಜೋಡಿ ಬಂದಿದೆ. ಬಸವ ಕಲ್ಯಾಣ ತಾಲೂಕಿನ ಸಂಗೀತ ಹಾಗೂ ಪ್ರವೀಣ್ ಪ್ರೀತಿಸಿ ಮದುವೆ ಆಗಿದ್ರು. ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಯುವತಿ ಕುಟುಂಬಸ್ಥರು ವಿರೋಧಿಸಿದ್ರು. ಇಬ್ಬರನ್ನ ಕೊಲೆ ಮಾಡೋದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ. ಮತ್ತೊಂದೆಡೆ ಸಂಗೀತ ಕಾಣೆ ಆಗಿದ್ದಾಳೆ ಅಂತ ಯುವತಿ ಪೋಷಕರು ದೂರು ಕೊಟ್ಟಿದ್ದಾರೆ. ಗದಲೆಗಾಂವ್ ಗ್ರಾಮದ ಸಂಗೀತ ಕಾಣೆಯಾಗಿರೋದು ಪ್ರಕರಣ ದಾಖಲಾಗಿದೆ. ಹೀಗಾಗಿ ನವ ದಂಪತಿಗಳಿಬ್ಬರು ರಕ್ಷಣೆ ನೀಡುವಂತೆ ಎಸ್ಪಿಗೆ ಮನವಿ ಮಾಡಿದ್ದಾರೆ. ಬಡ ಕುಟುಂಬದ ಮೇಲೆ ಜಮೀನು ವಿಚಾರಕ್ಕೆ ಮಾಜಿ ಶಾಸಕ ಹಾಗೂ ಆತನ ಪುತ್ರ ದಬ್ಬಾಳಿಕೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಕೆಆರ್ಪೇಟೆ ಕ್ಷೇತ್ರದ ಕಾಂಗ್ರೆಸ್ ಮಾಜಿ ಶಾಸಕ ಚಂದ್ರಶೇಖರ್ ಹಾಗೂ ಮಗನ ವಿರುದ್ಧ ಆರೋಪ ಕೇಳಿ ಬಂದಿದೆ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ವಕೀಲ ಶ್ರೀನಿವಾಸ್ ಎಂಬವರ ಜೊತೆ ಕಿರಿಕಾಗಿತ್ತು. ಶ್ರೀನಿವಾಸ್ ತಾತ ಕೃಷ್ಣ ಶೆಟ್ಟಿ ಹೆಸರಲ್ಲಿ 1 ಎಕರೆ 14 ಗುಂಟೆ ಜಮೀನಿತ್ತು. ಆ ಜಾಗ ತಮಗೆ ಸೇರಬೇಕೆಂದು ಪುತ್ರ ಶ್ರೀಕಾಂತ್ ಖ್ಯಾತೆ ತೆಗೆದಿದ್ರು. ಈ ವೇಳೆ ಜಮೀನು ವಿವಾದ ನ್ಯಾಯಾಲಯದಲ್ಲಿದೆ, ದಾಖಲೆ ಇದ್ರೆ ತನ್ನಿ ಅಂದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಪುತ್ರ ಶ್ರೀಕಾಂತ್ ನಿಂದಿಸಿ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಮಗನ ಜೊತೆಗೆ ಜಗಳವಾಡ್ತಿದ್ದ ಯುವಕರ ಗುಂಪನ್ನ ನೋಡಿ ಬಿಡಿಸಲು ಹೋದ ತಂದೆ ಕೊಲೆಯಾಗಿದ್ದಾರೆ. ಹೊಸಪೇಟೆ ನಗರದ ಕಾರಿಗನೂರಿನಲ್ಲಿ ಈ ಘಟನೆ ನಡೆದಿದೆ. ಮಾಬೂ ಸಾಬ್ರನ್ನ ಹತ್ಯೆ ಮಾಡಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಹುಡುಗರ ಮಧ್ಯೆ ಜಗಳ ಆಗ್ತಿತ್ತು. ಮಾಬೂ ಸಾಬ್ 2ನೇ ಮಗ ಮೌಲಾ ಹುಸೇನ್ ಜಗಳದಲ್ಲಿ ಭಾಗಿಯಾಗಿದ್ದ. ಮಗನ ಮೇಲೆ 15ಕ್ಕೂ ಹೆಚ್ಚು ಜನರ ಗುಂಪು ದಾಳಿ ಮಾಡಲು ಬಂದಿತ್ತು. ಈ ವೇಳೆ ಯುವಕರನ್ನ ತಡೆಯಲು ಹೋದ ಮಾಬೂ ಸಾಬ್ ಎದೆಗೆ ಹೊಡೆತ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಾಬೂ ಸಾಬ್ ಮೃತಪಟ್ಟಿದ್ದಾರೆ. ಕೊಲೆಗಾರರನ್ನ ಬಂಧಿಸಬೇಕೆಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಶಿವಾಜಿನಗರ ಮಹಿಳಾ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಧಮಕಿ ಹಾಕಿದ ಆರೋಪ ಕೇಳಿ ಬಂದಿದೆ. ದೂರು ಕೊಡಲು ಬಂದರೆ ದೂರುದಾರರ ಮೇಲೆ ಆವಾಜ್ ಹಾಕಿದ್ದಾರೆಂದು ಮಹಿಳಾ ಆಯೋಗಕ್ಕೆ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾಳೆ. 2024 ಅಕ್ಟೋಬರ್ನಲ್ಲಿ ಮಾರ್ಷಲ್ ಜೋನ್ಸ್ ಹಾಗೂ ವೆರೋನಿಕಾ ಮದುವೆಯಾಗಿದ್ರು. ಆದರೆ ಗಂಡ ವೆರೋನಿಕಾಗೆ ವರದಕ್ಷಿಣೆ ತರುವಂತೆ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಈ ಬಗ್ಗೆ ಮಹಿಳೆ ಶಿವಾಜಿನಗರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಎನ್ಸಿಆರ್ ದಾಖಲಿಸಿ ಇಬ್ಬರನ್ನ ಠಾಣೆಗೆ ಕರೆಸಿದ್ರು. ಈ ವೇಳೆ ಸಬ್ ಇನ್ಸ್ಪೆಕ್ಟರ್ ರುದ್ರಗೌಡ ಮಹಿಳೆಗೆ ಆವಾಜ್ ಹಾಕಿದ್ದಾರೆ. ಇಲ್ಲಿ ನಿನಗೆ ನ್ಯಾಯ ಸಿಗಲ್ಲ, ನಿನ್ನ ಮೇಲೆ ಕೇಸ್ ಹಾಕಬೇಕಾಗತ್ತೆ ಅಂತ ಧಮಕಿ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಆಯೋಗಕ್ಕೆ ಮಹಿಳೆ ದೂರು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.